ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ನಾದಿ ವ್ಲಾಗ್ಸ್. ಇವಾಗ ನಾವಿದ್ದೀವಿ ಕುಶಾಲನಗರದಲ್ಲಿರುವಂತ ಕಾವೇರಿ ನಿಸರ್ಗ ಧಾಮದಲ್ಲಿ. ನಮ್ಮ ಟ್ರಿಪ್ಪಿನ ಸೆಕೆಂಡ್ ಡೆಸ್ಟಿನೇಷನ್, ಸೆಕೆಂಡ್ ಪ್ಲೇಸ್. ಬನ್ನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ. ಲಾಸ್ಟ್ ವಿಡಿಯೋದಲ್ಲಿ ನಾವು ಗೋಲ್ಡನ್ ಟೆಂಪಲ್ಗೆ ಹೋಗಿದ್ವಿ. ಆ ವ್ಲಾಗ್ ನ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ, ಅದ್ರದ್ದು ಕಂಟಿನ್ಯೂಷನ್ ವ್ಲಾಗ್ ಇದಾಗಿರುತ್ತೆ. ಬನ್ನಿ ಇವಾಗ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಹಲೋ ಅನು, ವೆಲ್ಕಮ್. ಸ್ಟಾರ್ಟಿಂಗ್ ಅಲ್ಲೇ ನೋಡಿರ್ಬೋದು ನಮ್ಮ ಆರ್ನ ಯಾವ ರೀತಿ ಎಲ್ರಿಗೂ ಹೇಗೆ ಮಾತಾಡ್ಸ್ಕೊಂಡ್ ಬರ್ತಾಳೆ ಅಂತ. ಅವಳಿಗಂತೂ ಎಲ್ರ ಜೊತೆನೂ ಮಾತಾಡೋದು, ಎಲ್ರ ಜೊತೆನೂ ಮಿಂಗಲ್ ಆಗೋದಂದ್ರೆ ಇಷ್ಟ ಆಗುತ್ತೆ. ಅವಳಿಗೊಂಥರ ಖುಷಿ ಎಲ್ರ ಜೊತೆನೂ ಮಾತಾಡೋದಕ್ಕೆ. ನಾವು ಎಂಟ್ರಿ ಆಗಿದ ತಕ್ಷಣ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಕಾಣಿಸುತ್ತೆ. ಅದ್ರ ಕೆಳಗಡೆ ಎಲ್ಲ ಬೋಟಿಂಗ್ನ ಮಾಡ್ತಾ ಇದ್ರು. ಫುಲ್ ರಶ್ ಇತ್ತು. ಸೊ ನಾವು ಒಳಗಡೆ ಎಲ್ಲ ಹೋಗಿ ನೋಡಿಕೊಂಡು ವಾಪಸ್ ಬರ್ಬೇಕಾದ್ರೆ ಬೋಟಿಂಗ್ ಮಾಡೋಣ ಅಂತ ಅನ್ಕೊಂಡು ಇವಾಗ ಒಳಗಡೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಒಳಗಡೆ ಎಲ್ಲ ಫುಲ್ ಫಾರೆಸ್ಟ್ ರೀತಿ ಇದೆ. ಆರ್ನ ಅಂತೂ ನಮ್ಮ ಕೈಗೆ ಸಿಗ್ದಿರ ಅವಳು ಪಾಡ್ಗಳು ಓಡಾಡ್ಕೊಂಡು ಆಟ ಆಡ್ತಾ ಇದ್ಲು. ಚಿನಿ, ಆರ್ನ. ಈ ಪಾರ್ಕ್ ಒಳಗಡೆ ಜಿಂಕೆಗಳು ಸಹ ಇದ್ವು. ಆರ್ನ ಅದಕ್ಕೆ ಯಾವ ರೀತಿ ಫೀಡ್ ಮಾಡ್ತಾ ಇದ್ಲು, ಮಾತಾಡ್ಸ್ತಾ ಇದ್ಲು ಅನ್ನೋದನ್ನ ನಾನು ರಾ ಕ್ಲಿಪ್ಪಿಂಗ್ ನ ಹಾಕ್ತೀನಿ. ನೀವು ನೋಡಿ ಎಂಜಾಯ್ ಮಾಡಿ. ಕಮ್ಮಿ ಇರುತ್ತೆ. ಈ ಪಾರ್ಕಲ್ಲಿ ಇನ್ನೂ ಕೆಲವೊಂದು ಪ್ರಾಣಿಗಳು ಇದ್ವು. ಅದಕ್ಕೆ ಎಂಟ್ರಿ ಫೀಸು ಸಹ ಇತ್ತು. ಹಾಗೆ ಅವರೇ ಫುಡ್ ಸಹ ಕೊಡ್ತಾ ಇದ್ರು ಅದಕ್ಕೆ ಫೀಡ್ ಮಾಡೋದಕ್ಕೆ. ಹಾಗೆ ಒಂದು ರೋಪ್ ಆಕ್ಟಿವಿಟಿನೂ ಸಹ ಇತ್ತು. ಅದನ್ನ ಯಾವುದು ನಾವು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಹೋಗ್ ಮುಂದೆ ಆರ್ನ. ಕೊಡು ಕೊಡು ಚಿನ್ನಿ ಅದಕ್ಕೆ. ಪಪ್ಪ ಕೊಡುದು ಕೊಡು. ನಿಂಗೇನು ಮಾಡಲ್ಲ, ಕೊಡು. ತಿನ್ನುತ್ತೆ, ಕೊಡೋದು. ಈ ಪಾರ್ಕಲ್ಲಿ ಕಾವೇರಿ ನೀರು ಹರಿಯುತ್ತೆ. ನ್ಯಾಚುರಲ್ ನೇಚರ್ ಬ್ಯೂಟಿ ನೋಡೋದಕ್ಕೆ ಚೆನ್ನಾಗಿರುತ್ತೆ. ನೋಡ, ನಾನು ಕಚ್ತಾ ಇತ್ತಾ? ಇಲ್ಲ ತಾನೆ, ಮಾಮಿ ಕಚ್ಚಿಲ್ಲ ತಾನೆ, ಮಾಮಿ ಕಚ್ಚಿಲ್ಲ ತಾನೆ. ಇಲ್ಲಿ ವಿಡಿಯೋ ಅಲ್ಲಿ ಅಲ್ಲಿ ಆ ಕಡೆ ಹೇಳಿ. ನಿಧಾನ ನಿಧಾನ ನಿಧಾನ.
ಇಲ್ಲೋಡಿಲಿ ಇಲ್ಲೋಡಿಲಿ. ಇವರೆಲ್ಲ ಆ್ಯಕ್ಚುಲಿ ತಮಿಳ್ನಾಡಿಂದ ಬಂದಿರೋವಂಥ ಸ್ಟೂಡೆಂಟ್ಸು. ಇವ್ರನ್ನೆಲ್ಲ ಹೋಗಿ ಅಣ್ಣ ಮಾತಾಡಿಸ್ತಾ ಇದ್ಲು. ಇನ್ನು ಪಾರ್ಕಲ್ಲಿ ಏನು ಅಷ್ಟೇನಿಲ್ಲ. ಈ ಒಂದು ಹೋಟೆಲ್ ಇದೆ, ಒಂದು ಏನಾದರೂ ಬೈ ಮಾಡೋದಕ್ಕೆ ಒಂದು ಶಾಪ್ ಇದೆ, ಹಾಗೆ ಬರ್ಡ್ ಪಾರ್ಕು, ಅದೇ ಬೋಟಿಂಗು, ಜಿಪ್ಲೈನು, ರೋಪ್ ಆ್ಯಕ್ಟಿವಿಟಿ ಈ ಥರ ಇದೆ. ಹಾಗೆ ಎಲ್ಲದಕ್ಕೂ ಚಾರ್ಜಸ್ ಇರುತ್ತೆ. ಎಲ್ಲದಕ್ಕೂ ನೀವು ಪೇ ಮಾಡಿ ಎಂಟ್ರಿ ಆಗಬೇಕಾಗಿರುತ್ತೆ. ಎಂಟ್ರಿ ಚಾರ್ಜಸ್ಸು ಸಹ ಇದೆ. ಸಪ್ರೇಟ್ ಎಲ್ಲದಕ್ಕೂ, ಬೋಟಿಂಗಿಗೆ ಸಪ್ರೇಟು, ಎಲ್ಲದಕ್ಕೂ ಸಪ್ರೇಟ್ ಅಮೌಂಟ್ನ ಪೇ ಮಾಡಬೇಕಾಗಿರುತ್ತೆ. ಇವಾಗ ನಾವು ಬೋಟಿಂಗ್ಗೆ ಹೋಗ್ತಾ ಇದ್ದೀವಿ. ಆರ್ನಾಗೆ ಏನು ಜಾಕೆಟ್ ನೆಸೆಸಿಟಿ ಇರಲಿಲ್ಲ ಅಂತ ಹೇಳಿದ್ರು. ಬಟ್ ಅವಳು ನಾವೆಲ್ಲ ಹಾಕೊಳ್ಳೋದು ನೋಡಿ ಅವಳು ನನಗೂ ಬೇಕು ಅಂತ ಹೇಳಿ ಹಠ ಮಾಡಿ ಹಾಕಿಸ್ಕೊಳ್ತಾ ಇದ್ಲು. ಸುನಿ ಈ ಕಡೆ ತಿರು, ಈ ಕಡೆ. ಚಿನ್ನಿ ಫಿಶ್ ಇದಾವೆ. ಈ ಕಡೆ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಚೆನ್ನಾಗಿತ್ತು. ನಾವಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದನ್ನು ಮುಗಿಸ್ಕೊಂಡು ಈಚೆ ಕಡೆ ಬಂದರೆ ಒಂದು ಚಿಕ್ಕದಾಗಿ ಒಂದು ಶಾಪಿಂಗ್ ಏರಿಯಾ ಥರ ಇದೆ. ಅಲ್ಲಿ ಕೆಲವೊಂದು ಐಟಮ್ಸ್ಗಳನ್ನ ಬೇಕಾದರೆ ನೀವು ಬೈ ಮಾಡ್ಬೋದು. ನಾವು ಮಸಾಲೆ ಐಟಮ್ಸ್ಗಳು ಅದು ಇದು ಏನೇನೋ ಇಟ್ಟಿರ್ತಾರೆ, ಆಟ ಸಾಮಾನುಗಳು ಮಕ್ಕಳಿಗೆ. ಬಟ್ ಎಲ್ಲ ಹೆವಿ ಕಾಸ್ಟ್ ಹೇಳ್ತಾರೆ. ಸೊ ಯಾವುದೂ ಏನೂ ಪರ್ಚೇಸ್ ಮಾಡಿಲ್ಲ. ನಾನೊಂದು ಫ್ರಿಡ್ಜ್ ಮ್ಯಾಗ್ನೆಟ್ ಒಂದು ತೊಗೊಂಡೆ ಅಷ್ಟೇ. ನಿಸರ್ಗಧಾಮ ಪಾರ್ಕ್ನೆಲ್ಲ ನೋಡಿಕೊಂಡು ಇವಾಗ ನಾವು ಲಂಚ್ ಮಾಡೋಕ್ಕೆ ಬಂದಿದ್ದೀವಿ. ಲಂಚ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಪ್ಲೇಸ್ ಯಾವುದು, ಎಲ್ಲೋಗ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಲಿಫೆಂಟ್ ಕ್ಯಾಂಪ್ ದುಬಾರಿ. ಎಷ್ಟು ಇದ್ದಾವ ಆನೆಗಳು? ನೋಡಬೇಕು, ಬಿಸಿಲು ಜಾಸ್ತಿ. ನೋಡಬೇಕು, ಎತ್ತಳಿಸು. ನೋಡಿದ್ರೆ ಆನೆ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಅವಳು ಎತ್ತಳಿಸು. ಬಟ್ ಅವನು ಯಾರೋ ಗೈಡ್ ಹೇಳ್ದ 4 o'clockಗೆ ಓಪನ್ ಅಂತ. ಮಾರ್ನಿಂಗ್ 11 ಕ್ಲೋಸು, ಈವ್ನಿಂಗ್ 4 o'clock ಎಗೈನ್ ಸ್ಟಾರ್ಟ್ ಅಂತ. ಓಕೆ, ನೋಡೋಣ ಹೇಗಿದೆ ಅಂತ. ದುಬಾರಿನ ನೋಡೋಣ. ನೀನು ಆನೆ ಮೇಲೆ ಕುತ್ಕೊಂತೀಯ? ಆನೆ ಮೇಲೆ ಕುತ್ಕೊಳಕ್ಕಾಗಲ್ಲ. ಕೂರ್ಸಲ್ವಾ? ಕೂರ್ಸಲ್ಲ. ಯಾಕೆ? ಕೂರಿಸ್ತಾರೆ ತಾನೆ. ಆನೆ ಮೇಲೆಲ್ಲ ಕೂರ್ಸಲ್ಲ. ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು. ದುಬಾರೆ ಬನ್ನಿ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ. ಇವಾಗ ನಾವಿದ್ದೀವಿ ದುಬಾರೆ ಎಲಿಫೆಂಟ್ ಕ್ಯಾಂಪಲ್ಲಿ. ಬನ್ನಿ ಇವಾಗ ಒಳಗಡೆ ಹೋಗಿ ನೋಡೋಣ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಇದು ನಮ್ಮ ಇವತ್ತಿನ 3rd ಡೆಸ್ಟಿನೇಷನ್. ಈ ಕಡೆಯಿಂದ ಆ ಕಡೆಗೆ ಹೋಗೋಕ್ಕೆ ಅವಾಗೆಲ್ಲ ಈ ಬೋಟಲ್ಲಿ ರಿವರ್ ರಾಫ್ಟಿಂಗ್ ಮಾಡಿ ಕರ್ಕೊಂಡು ಹೋಗ್ತಾಯಿದ್ರು. ಬಟ್ ಇವಾಗ ಇಲ್ಲ, ಅದೆಲ್ಲನೂ ನೀರು ಕಮ್ಮಿ ಇರೋದ್ರಿಂದ. ಸೊ ಈ ಕಡೆಯಿಂದ ಆ ಕಡೆಗೆ ಇವಾಗ ನಾವು ದಾಟ್ಕೊಂಡು ಹೋಗಬೇಕು. ಇವರೆಲ್ಲ ಹೋಗ್ತಾ ಇದ್ದಾರೆ ನೋಡಿ. ಇವಾಗ ನಾವು ಈ ಕಡೆಯಿಂದ ಆ ಕಡೆಗೆ ದಾಟ್ಕೊಂಡು ಹೋಗಬೇಕು. ಆ ಕಡೆ ಎಲ್ಲನೂ ಎಲಿಫೆಂಟ್ಗಳೆಲ್ಲ ಆ ಕಡೆ ಇದೆ. ಬನ್ನಿ ಇವಾಗ ಹೋಗೋಣ. ಆನೆಗಳು ನೋಡಿ ಎಷ್ಟೊಂದಿದೆ ಅಂತ ಅಂದ್ಬಿಟ್ಟು. ಚಿನಿ ನೋಡು, ಚಿನಿ ಎಲಿಫೆಂಟ್ ಹೆಂಗಿದೆ? ಚೆನ್ನಾಗಿದ್ಯಾ? ಹೆಂಗಿದೆ ಎಲಿಫೆಂಟು? ಹೆಂಗಿದೆ ಎಲಿಫೆಂಟು? ಎಲಿಫೆಂಟ್ ಹೆಂಗಿದೆ? ಹಾಯ್ ಮಾಡ್ತೀಯ ಎಲಿಫೆಂಟ್ಗೆ? ಪ್ಲೇನ್ ಕಿಸ್ ಕೊಡಿ ಎಲಿಫೆಂಟ್ಗೆ. ಅಳ್ತಾ ಇದೆ ನೋಡಿ ಕಂದ, ಅದು ಎಲಿಫೆಂಟ್ ಅಳ್ತಾ ಇದೆ. ಪಪ್ಪಿ ಕೊಡ್ತಾ ಇದೆ ನೋಡಿ, ಪಪ್ಪಿ ಕೊಡ್ತಾ ಇದೆ.
ಆ ಕಡೆಯಿಂದ ಈ ಕಡೆಗೆ ದಾಟ್ಕೊಂಡು ಬಂದಿದ್ದು ಎಕ್ಸ್ಪೀರಿಯನ್ಸ್ ಒಂಥರ ಚೆನ್ನಾಗಿತ್ತು. ಅಕಸ್ಮಾತ್ ಚೂರು ಸ್ಲಿಪ್ಪಾಗಿ ಬಿದ್ದುಬಿಟ್ರೆ ಎಲ್ಲಿಂದ ಎಲ್ಲಿಗೋ ಹೋಗ್ತೀವಿ ಅಂತ ಭಯ. ನನಗೆ ಫಸ್ಟೇ ನೀರಂದ್ರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಇವಾಗ ಆನೆ ಯಾವ ರೀತಿ ಸ್ನಾನ ಮಾಡುತ್ತೆ ಅನ್ನೋದನ್ನು ನಾನು ರಾಕ್ ಕ್ಲಿಪ್ಪಿಂಗ್ ಹಾಕ್ತೀನಿ, ನೀವು ನೋಡಿ ಹಾಗೆ ಎಂಜಾಯ್ ಮಾಡಿ. ಹೆಂಗೆ ದೊಳದ್ ನೋಡೋದು ಅಷ್ಟೇನಾ? ಮತ್ತೆ ಆ ಕಡೆಗೆ ಒಂದ್ಸಲ ಮಲ್ಕೊಳ್ಳುತ್ತೆ. ಹಂಗೆ ನೆನ್ಸ್ಕೊಂಡು ಹೋಗೋದಷ್ಟೇ, ಅಷ್ಟೇ ಸ್ನಾನ. ಅಲ್ಲಿ ಅಲ್ಲಿ ಆನೆ ಆನೆಗಳನ್ನೆಲ್ಲ ನೋಡಿಕೊಂಡು ಇವಾಗ ನಾವು ವಾಪಸ್ ಹೊರಟಿದ್ವಿ. ಅದಕ್ಕೂ ಮುಂಚೆ ಸ್ವಲ್ಪ ಹೊತ್ತಿಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡು ನಾನು ಅವ್ರನ್ನ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ನೀವು ಕ್ಯಾಂಪ್ಗೆ ಎಂಟ್ರಿ ಆಗಬೇಕಾದ್ರೆ ಸರ ಎಂಟ್ರಿ ಫೀಸ್ ಇರುತ್ತೆ. ಅದಾದಮೇಲೆ ಒಳಗಡೆ ಆನೆಗಳಿಗೆ ಹುಲ್ಲು ಆ ಥರದ್ದು ನೀವು ನಿಮ್ಮ ಕೈಯಾರೆ ಕೊಡಬೇಕು ಅನ್ನೋದಾದರೆ ಅದಕ್ಕೂ ಸಹ ಚಾರ್ಜಸ್ನ ಮಾಡ್ತಾರೆ. ಇಷ್ಟು ಅಂತ ಅಂದ್ಬಿಟ್ಟು ಅದನ್ನು ಕೊಡಬೇಕಾಗುತ್ತೆ. ಇವಾಗ ನಾನು ಅವ್ರನ್ನ ಕೂತ್ಕೊಂಡು ನೇಚರ್ನ ಎಂಜಾಯ್ ಮಾಡ್ತಾ ಇದ್ವಿ. ನೀರಂತೂ ತುಂಬಾ ತಣ್ಣಗೆ ಅನ್ನಿಸ್ತಾ ಇತ್ತು, ಯಾಕಂದರೆ ಅಲ್ಲೆಲ್ಲ ಓಡಾಡಿರೋದಕ್ಕೂ ಅದಕ್ಕೂ ಇದಕ್ಕೂ ಒಂಥರ ರಿಲ್ಯಾಕ್ಸೇಷನ್ ಥರ ಫೀಲ್ ಆಗ್ತಿತ್ತು. ಲಾಸ್ಟಲ್ಲಿ ಕೆಲವೊಂದು ಫೋಟೋಸ್ಗಳನ್ನೂ ನಾನು ಅಟ್ಯಾಚ್ ಮಾಡಿರ್ತೀನಿ, ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವಿಡಿಯೋಸ್ನ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣಿಸುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆವಾಗ ವಿಡಿಯೋಸ್ನ ನೀವೇ ಫಸ್ಟ್ ನೋಡ್ಬೋದು. ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವ್ಲಾಗ್ ಜೊತೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಕಾಯ್ತಾ ಇರಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.